ಮುಖ್ಯಮಂತ್ರಿ ಚಂದ್ರನವರು ಆಗಮಿಸಿದ್ದಾರೆ. ಅವರು ಕೂಡ ನಮ್ಮ ನಾಗಮಂಗಲ ತಾಲೂಕಿನ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಹಾಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಚುನಾವಣಾ ರ್ಯಾಲಿಗೆ ಆಗಮಿಸಿರ್ತಕ್ಕಂಥ ಡಿಬಾಸ್ ಅವರನ್ನ ನಮ್ಮ ಕಾರ್ಯಕರ್ತರ ಪರವಾಗಿ ಚಲುವಸ್ವಾಮಿರವರ ಅಭಿಮಾನಿಗಳ ಪರವಾಗಿ ಅವರನ್ನ ಬೆಳ್ಳೂರು ಗ್ರಾಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತೇವೆ. ಕಾಂಗ್ರೆಸ್ ಅಭಿಮಾನಿಗಳು ದಯಮಾಡಿ ಬೆಂಗಳೂರು ಬಸ್ ಸ್ಟ್ಯಾಂಡ್ ಹತ್ರ ಬರಬೇಕಂತ ಕೇಳ್ಕೊತಾ ಇದ್ದೀವಿ. ಎಲ್ಲ ದರ್ಶನ ಅಭಿಮಾನಿಗಳು ಮತ್ತು ನಾಗರಿಕ ಬಂಧುಗಳು ಬೆಂಗಳೂರು ಬಸ್ ಸ್ಟ್ಯಾಂಡ್ ಹತ್ರ ಬರಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಎಲ್ಲ ಈ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಬೇಕು ಅಂತ ಕೇಳ್ಕೊತಾ ಇದ್ದೀವಿ. ದಯಮಾಡಿ ಎಲ್ಲರೂ ಸಹ ಎಲ್ಲ ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳು ದರ್ಶನ ಅಭಿಮಾನಿಗಳು ಟಾಟಾಜಿ ಬರಬೇಕು ಅಂತ ಕೇಳ್ಕೊತಾ ಇದ್ದೀವಿ. ದಯಮಾಡಿ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಟಾಟಾಜಿ ಹಿಂದೆ ಹೋಗಪ್ಪ ಸ್ವಲ್ಪ ಸ್ಪೀಡ್ ಮಾಡು. कांग्रेस पार्टी की, स्वामी गौड़ा की,
ಎನ್ ಚಲುವರಾಯಸ್ವಾಮಿ ಗೌಡ ಕಿ, ಎನ್ ಚಲುವರಾಯಸ್ವಾಮಿ ಗೌಡ ಕಿ. ಮಾನ್ಯ ಮತದಾರ ಬಂಧುಗಳೇ, ದಿನಾಂಕ ಇದೇ ತಿಂಗಳ 23ನೇ ತಾರೀಕು ನಡೆಸತಕ್ಕಂಥ ಲೋಕಸಭಾ ಮಹಾಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಸ್ಟಾರ್ ಚಂದ್ರು ಅಲಿಯಾಸ್ ವೆಂಕಟರಮಣೇಗೌಡರಿಗೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡುವ ಮುಖಾಂತರ ಅವರನ್ನು ಅತ್ಯಧಿಕ ಬಹುಮತಗಳಿಂದ ಜಯಶೀಲರನ್ನಾಗಿ ಮಾಡಿ ಎನ್ ಚಲುವರಾಯಸ್ವಾಮಿರವರ ಕೈಬಲಪಡಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಈ ಮೂಲಕ ಕಳಕಳಿಯಿಂದ ಕದವಳ್ಳಿ ಸರ್ಕಲ್ ಸರ್ವಿಸ್ ರೋಡ್ ಹೋಗಿ ಕದವಳ್ಳಿ ಹತ್ರ ಒಂಚೂರು ಮುಂದೆ ಹೋಗಿ ಅವ್ರು ಕಾರು ಕುಡ್ಕೊತಾರೆ. ಬೆಣ್ಣೂಲೆ ಆದ್ಮೇಲೆ 12 ಗಂಟೆ ಇದ್ರಲ್ಲ ಬರ್ತಾರೆ. 12 ಅಂತ ಹೇಳಿದ್ರೆ ಇದು ನಾಗಮಂಗಲ ಟೌನ್ TB ಕೋರ್ಟ್ ಹತ್ರ ಹತ್ಬೇಕು. ಆಮೇಲೆ ದೇವಲಾಪುರ ಶಿಣೆ ಹತ್ರ ಅವರು ಪಾಂಡಪುರಕ್ಕೆ ಹೋಗ್ತಾರೆ. ಎಲ್ಲರೂ ಡಿಸ್ಟರ್ಬ್ ಆಗಬಾರ್ದು. ನಿಮ್ಮವ್ರು ಮುಂದೆ ಹಾಕೊಳಕ್ಕೆ ಹೇಳ್ಬೇಕು, ಎಚ್ಚರಿಕೆ ಮಾಡಬೇಕು. ಇಲ್ಲಿ ಮಾಡಿದಾಗ ಮಾಡಬೇಡಿ. ಅವ್ರ ಕಾರ್ ಹತ್ತನ ಕ್ಯಾಂಟರ್ ಹತ್ತನಾಗ ಕಾರ್ ಹಿಡಿಯೋದಾಗ ಒಂದು ಸ್ವಲ್ಪ ಎಚ್ಚರಿಕೆ ಅಂದಿರಿ. ನಾನು ಮುಂದೆ ಇಳ್ಕೊತೀನಿ, ನಾನು ಮನೆಗೆ ಬರ್ತೀನಿ. ನೋಡ್ರಿ ನೀವು ಡ್ರೈವರ್ ಮುಂದೆ ಇರಬೇಕು. ಈ ಬಾಸ್ ಕಾರ್ ಇದ್ದೇ ಇರುತ್ತೆ, ನೀವು ಮುಂದೆ ಇರಬೇಕು. ಅವ್ರು ಎಲ್ಲಿ ಹೇಳ್ತಾರೆ ಅಲ್ಲಿ ಹೋಗ್ಬೇಕು. ಮುಜೇಶ ಹುಷಾರ್ ನಡೆಯಪ್ಪ. ಮಾಧ್ಯಮದವ್ರು ವ್ಯಾನು ನಡೆಯೋ ಅಡ್ವರ್ಟೈಸ್ಮೆಂಟ್ ವ್ಯಾನ್ ಹೆಂಗೆ ನಡೆಯುತ್ತೆ ಮುಗಿಸಿ. ನಾಗಮಂಗಲ ತಾಲೂಕಿನ ಎಲ್ಲ ಕಾಂಗ್ರೆಸ್ ಪಕ್ಷದ ಹಾಗೂ ಎನ್ ಚಲುವರಾಯಸ್ವಾಮಿರವರ ಅಭಿಮಾನಿ ಬಂಧುಗಳಲ್ಲಿ ಮನವಿ, ಇದೇ ತಿಂಗಳು ದಿನಾಂಕ 26ನೇ ತಾರೀಕು ನಡೀತಕ್ಕಂಥ ಲೋಕಸಭಾ ಮಹಾಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಸ್ಟಾರ್ ಚಂದ್ರು ಅಲಿಯಾಸ್ ವೆಂಕಟರಮಣೇಗೌಡರಿಗೆ ತಮ್ಮ ಅತ್ಯಮೂಲ್ಯವಾದ ಮತವನ್ನು ನೀಡುವುದರ ಮುಖಾಂತರ ನಿಮ್ಮೆಲ್ಲರ ಜನಪ್ರಿಯ ನಾಯಕರಾದ ಕರ್ನಾಟಕ ಸರ್ಕಾರದ ಕೃಷಿ ಸಚಿವರಾದ ಶ್ರೀ ಎನ್ ಚಲುವರಾಯಸ್ವಾಮಿ ಬಸವರಾಜ್ ನಡೆಯೋ ಬೇಗ ನಡೆಯೋ ಬಸವರಾಜ್ ಭರತ್ ಕೂತ್ಕೊಳ್ಳಿ, ಕಾರ್ಯ ಜೀಪ ಕೂತ್ಕೊಳ್ಳಿ ಭರತ್. ಎಲ್ಲ ಗ್ರಾಮಸ್ಥರೇ ಇನ್ನು ಕೆಲವೇ ಕ್ಷಣಗಳಲ್ಲಿ ಸಾಕು ಸಾಕು ಸಾಕು. ದಯವಿಟ್ಟು ಬಿಡಿ, ತಮಟೆ ಕೆಲವರು ವರ್ಗ ಮೀಟಿಂಗ್ ಮಾಡಂಗಿಲ್ಲ. ಈಗ ಸ್ಟಾರ್ ಚಂದ್ರಣ್ಣವ್ರು ಎರಡು ಮಾತಾಡ್ತಾರೆ, ಆಮೇಲೆ ಬಾಸ್. ಅಕ್ಕ ಅನ್ನದಾತರಿಗೆ ಎಲ್ಲರಿಗೂ ನಮಸ್ಕಾರ. ದಯಮಾಡಿ ನಾನು ಸೆಲೆಬ್ರಿಟಿಗಳು ಕೇಳ್ಕೊಳ್ಳೋದಿಷ್ಟೇ, ಹಿರಿಯರು ಮಾತಾಡ್ಬೇಕಾದ್ರೆ 2 ನಿಮಿಷ ಕಾಲಾವಕಾಶ ಕೊಡ್ಬೇಕು ದಯಮಾಡಿ. ನೀವು ಕಿರ್ಚ್ಕೋತಾ ಇದ್ರೆ ಬೇಜಾರಂತಲ್ಲ, ಅವ್ರು ಏನೋ ಮಾತಾಡಕ್ ಬಂದಿರ್ತಾರೆ, ನೀವು ಕಿರ್ಚ್ತಾ ಇದ್ರೆ ತಪ್ಪಾಗ್ಬೇಕು. ನೋಡ್ರಿ, ಇಷ್ಟೊತ್ತವ್ರು ಮಾತಾಡಿ ಇಷ್ಟೊತ್ತು ನಾನು ನಿಂತಿದ್ದೆ ತಾನೆ. ನಾನು ಮಾತಾಡಿದ್ರೆ ಇಷ್ಟೊತ್ತು ಗಾಡಿ ಹೊಟ್ಟೋಗಿರೋದು ಅಲ್ವಾ? ಮೊದಲನೇದಾಗಿ ಇದೇ 26ನೇ ತಾರೀಕು ಬರ್ತಿರೋ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಟಾರ್ ಚಂದ್ರು ನಿಂತಿದ್ದಾರೆ. ಇವತ್ತಿಲ್ಲಿ ಬರೋದಕ್ಕೆ ಒಂದ್ ಕಾರಣ ಏನಂದ್ರೆ, ಕಳೆದ ಬಾರಿ ಚುನಾವಣೆಯಲ್ಲಿ ಚಲುವಣ್ಣ ಅವ್ರು ಹಿಂದೆ ನಿಂತು ನಮಗ್ ಸಹಾಯ ಮಾಡಿದ್ರು. ಆ ಋಣನ ಸಾಯೋವರೆಗೂ ನಾವು ಬರೋಲ್ಲ. ಯಾಕೆಂದ್ರೆ ಪ್ರತಿಯೊಂದು ಅವರು ನಾಗಮಂಗಲ ಪ್ರತಿಯೊಂದು ಹೋಬಳಿಲಾಗ್ಲಿ ತಾಲೂಕಲ್ಲಾಗ್ಲಿ ಅವ್ರು ನಮ್ಗೆ ನೀಡಿದಂತ ಸಹಾಯ ನಿಜವಾಗ್ಲೂ ಇದಲ್ಲ, ಇನ್ನೊಂದು 7 ಜನ್ಮ ಹುಟ್ಟು ಬಂದ್ರು ನಾವು ತೀರ್ಸಕ್ಕಾಗಲ್ಲ. ಆದ್ರಿಂದ ತಮ್ಮ ಅಮೂಲ್ಯವಾದ ಮತನ ಸ್ಟಾರ್ ಚಂದ್ರವ್ರಿಗೆ ಹಾಕಿ ಚಲುವಣ್ಣ ಅವ್ರ ಕೈನ ಬಲಪಡಿಸಿ ನಿಮ್ ಸೇವೆ ಮಾಡೋ ಅವಕಾಶನ ಮಾಡ್ಕೊಡಿ ಅಂತ ಎಲ್ಲರ ಹತ್ರ ತಲೆಬಾಗಿ ಬೇಡ್ಕೊಳ್ತೇನೆ ನಾನು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು.
ಕರ್ನಾಟಕಕ್ಕೆ ಚುನಾವಣೆಗೆ ನನ್ನ ಅಭಿಮಾನಿ, ನಾನು ಅವರ ಅಭಿಮಾನಿ ಡಿ ಬಾಸ್ಗೆ, ಅವರ ಅಪ್ಪ ಅವ್ರಿಗೂ ನಾನು ಅಭಿಮಾನಿಯಾಗಿದ್ದೆ. ಅವ್ರ ಜೊತೆಲೂ ಪಾತ್ರ ಮಾಡಿದ್ದೇನೆ, ಇವ್ರ ಜೊತೆಲೂ ಪಾತ್ರ ಮಾಡಿದ್ದೇನೆ. ಈಗ ಅವ್ರು ಮಾತಾಡ್ಬೇಕು ಅನ್ನೋದಾದ್ರೆ ನನ್ನ ಮಾತು ಕೇಳಬೇಕು, ಇಲ್ದಿದ್ರೆ ಅವ್ರು ಮಾತಾಡೋದಿಲ್ಲ. ಒಪ್ಪಂದ ಆಗಿದೆ. ಓಕೆನಾ ಬಂಧುಗಳೇ? ಬಿಸಿಲಿದೆ, ಬಿಸಿಲಿನಲ್ಲೂ ಕೂಡ ಇಷ್ಟೊಂದು ಜನ ಸೇರಿದ್ದೀರಾ. ನಮ್ಮ ಆತ್ಮೀಯ ಮಿತ್ರರು, ಜನಪ್ರಿಯ ನಾಯಕರು ಚಲುವರಾಯ ಸ್ವಾಮಿ ಅವರು ಮತ್ತು ಸ್ಟಾರ್ ಚಂದ್ರ ಅವ್ರ ಬಗ್ಗೆ ಸ್ವಲ್ಪ ಈಗ ನಾನ್ ಕೇಳಕ್ ಬಂದಿರೋದು ಇಷ್ಟೇ ಅಪ್ಪ. ಈ ಊರಿನಲ್ಲಿ ಚುನಾವಣೆಗೆ ನಿಂತಿದ್ದಾರೆ ಎರಡು ಪಾರ್ಟಿ, ಒಂದು ಕಾಂಗ್ರೆಸ್, ಇನ್ನೊಂದು ಬಿಜೆಪಿ ಅವ್ರು ನಿಂತಿರೋರು ಯಾರಪ್ಪ ಅಂತ ನಿಮಗೆ ಗೊತ್ತಿದ್ದಾರೆ. ನಮ್ಮ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು. ರಾಮನಗರನು ಅವ್ರಿಗೆ ಬೇಕು, ಚನ್ನಪಟ್ಟಣನು ಅವ್ರಿಗೆ ಬೇಕು, ಮಾಗಡಿನೂ ಅವ್ರಿಗೆ ಬೇಕು, ಹಾಸನನು ಅವ್ರಿಗೆ ಬೇಕು, ಎಲ್ಲ ಅವ್ರಿಗೆ ಬೇಕಾದ್ರೆ ಯಾಕಪ್ಪ ಮೋದಿಗೆ ಹೇಳ್ಬಿಟ್ಟು ಬಿಡಿಸ್ಕೊಂಡಿದ್ರಾಗಿತ್ತು? ಅದು ಯಾಕೆ ತೊಂದರೆ ಆಗ್ತಿತ್ತು? ಅಲ್ಲಪ್ಪ, ಅಂದ್ರೆ ಅವ್ರು ಬಿಟ್ಟು ಅವ್ರೇ ಯಾರು? ತಾತ ಮಗ ತಂಡ ಮತ್ತೆ ಚುನಾವಣೆ ಆಗ್ಬೇಕಲ್ಲವ್ರ? ಅಂದ್ರೆ ನಾನ್ ಹೇಳ್ತಿರೋದು, ಈಗ ಅಲ್ಲೂ ಬೇರೆ ತಿರ್ಗಾ ಚುನಾವಣೆ ಆಗ್ಬೇಕಾ? ಎಲ್ಲಿ ಚನ್ನಪಟ್ಟಣದಲ್ಲಿ ಇವ್ರು ಗೆದ್ದು ಬಿಟ್ರೆ ಇಲ್ಲಿ, ಅಲ್ಲಿ ಇನ್ನೊಂದು ಚುನಾವಣೆ. ಆ ಮರಿ ಮೊಮ್ಮಕ್ಕೂ ನಿಲ್ಲಿಸ್ತಾರೋ ಏನೋ ಎಲಿಜಿಬಿಲಿಟಿ ಇದ್ರೆ ಅಂತ ಕಾಣ್ತದೆ. ಮೋದಿ ಅವ್ರ ಹತ್ರ ಒಂದು ಮನವಿ ಮಾಡ್ಕೊತೀನಿ, ವಯಸ್ಸು ಬಿಟ್ಬಿಡಿ, ಇನ್ನ ವಯಸ್ಸು ಬೇಡ, ಎಷ್ಟನ ವಯಸ್ಸಾಗಿರ್ಲಿ ಚುನಾವಣೆ ನಿಲ್ಬಹುದು ಕುಟುಂಬ ರಾಜಕಾರಣಕ್ಕೋಸ್ಕರ. ಯಾರನ್ನೂ ಬೈತಾ ಇಲ್ಲ. ಇದೇ ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಗೌರವ ಇದೆ ನನಗೆ. ಅವ್ರ ಸಿನಿಮಾಗಳಲ್ಲೂ ಪಾತ್ರ ಮಾಡಿದ್ದೀನಿ. ಆದ್ರೆ ಅವರೊಂದು ಮಾತನ್ನು ಮೊನ್ನೆ ಹೇಳಿದ್ರು, ಬಹಳ ದುಃಖ ಆಗುತ್ತೆ. ಹೆಣ್ಮಕ್ಳು ಫ್ರೀ ಕೊಟ್ರು, ಕಾಂಗ್ರೆಸ್ನವರು 5 ಗ್ಯಾರಂಟಿ ಕೊಟ್ರು. ಅದ್ರೊಳಗೆ ಹೆಣ್ಣು ಮಕ್ಕಳಿಗೆ ಹಣ ಕೊಡೋದು, ಬಸ್ ಪಾಸು ಎಲ್ಲ. ಬಸ್ ಪಾಸ್ ಕೊಟ್ರೆ ಹೆಣ್ಮಕ್ಳೆಲ್ಲ ದಾರಿ ತಪ್ಪೋಗ್ತಾರೆ ಅಂತ. ಇದು ಎಂತ ಅನ್ಯಾಯದ ಮಾತ್ರಿ? ಯಾವ ಹೆಣ್ಮಕ್ಳು ದಾರಿ ತಪ್ಪಿದ್ದಾರೆ? ಇವ್ರ ಇಡೀ ಕುಟುಂಬ ದಾರಿ ತಪ್ಪಿದೆ. ಏನ್ ಹೇಳಿದ್ರು? ಬಿಜೆಪಿ ಅಧಿಕಾರಕ್ಕೆ ಬಂದು ಮೋದಿ ಪ್ರೈಮ್ ಮಿನಿಸ್ಟರ್ ಆದ್ರೆ ನಾನ್ ದೇಶ ಬಿಟ್ಟು ಹೊಟ್ಟೋಗ್ತೀನಿ, ನಾನ್ ರಾಜಕೀಯದಿಂದ ನಿವೃತ್ತಿ ಆಗ್ತೀನಿ, ಬಹಳ ಕೆಟ್ಟದಾಗಿ ಬೈದ್ರು. ಆದ್ರೆ ಇವತ್ತೇನಾಗಿದೆ? ಯಾರ ಜೊತೆ ದೋಸ್ತಿ? ಯಾತಕ್ಕೋಸ್ಕರ? ರಾಜ್ಯದ ಹಿತಕ್ಕಲ್ಲ, ನಾಡಿನ ಹಿತಕ್ಕಲ್ಲ, ಈ ಊರಿನ ಹಿತಕ್ಕಲ್ಲ, ನಿಮ್ಮ ಹಿತಕ್ಕಲ್ಲ, ನಮ್ಮ ಮನೆಯವ್ರ ಹಿತಕ್ಕೋಸ್ಕರ, ನಮ್ಮ ಸ್ವಂತಕ್ಕೋಸ್ಕರವಾಗಿ. ಹಾಗಾಗಿ ಅವ್ರು ಬಿಟ್ಟು ಅವ್ರು ಯಾರು ಒಂದೊಂದು ದೂರ ಇಟ್ಟು ಇಲ್ಲೇ ಇರತಕ್ಕಂತ ಸ್ಟಾರ್ ಚಂದ್ರು, ಇಲ್ಲಿ ಸ್ಟಾರು ನಟ ದರ್ಶನ್, ನಾನು ಚಂದ್ರೆ, ನಾನು ಮುಖ್ಯಮಂತ್ರಿ ಚಂದ್ರು, ನಾನು ಅಪಾಯವೇ ಇಲ್ಲ, ಮಾಜಿ ಆಗಲ್ಲ, ನಿಮ್ಮ ಕುಮಾರಸ್ವಾಮಿ ಅವ್ರ ತರ, ದೇವೇಗೌಡರ ತರ ನಾನು ಬರುವೆ, ನಿಮ್ಮ ಹೃದಯ ಸಿಂಹಾಸನದಲ್ಲಿ ಕೂತಿರೋ ಮುಖ್ಯಮಂತ್ರಿ ನಾನು. ಏನು ಇವತ್ತು ಬಿಜೆಪಿ ಸಂವಿಧಾನವನ್ನು ಬದಲಿಸ್ತೀವಿ ಎಂದಂತ ಎಂಪಿಯನ್ನ ಕ್ರಮ ತಗೊಳ್ಳಿಲ್ಲ. ಪ್ರಜಾಪ್ರಭುತ್ವದ ಕಗ್ಗೋಲೆ, ಸುಳ್ಳು, ಬ್ರಹ್ಮಾಂಡ ಭ್ರಷ್ಟಾಚಾರ ಅಂತ ಸೀತಾರಾಮ್, ಯಾರು ಲೇಡಿ ನಮ್ಮ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮ್ ಅವರು ಯಜಮಾನ್ರು ಹೇಳಿದ್ರು, ಪ್ರಪಂಚದಲ್ಲಿ ಏನಾದ್ರೂ ಆಗಿದ್ರೆ ಬ್ರಹ್ಮಾಂಡ ಭ್ರಷ್ಟಾಚಾರ ಮೋದಿ ಅವರಿಂದ ಆಗಿದೆ. ಏನಂಗಂದ್ರೆ IT, ED, ಆಮೇಲೆ ಇನ್ನೊಂದು ಯಾವುದು CBI, 3 ಕಪ್ಪಿ ಮುಷ್ಟಿಲಿ ಇಟ್ಕೊಂಡು ದುಡ್ಡಿರೋರಿಗೆಲ್ಲ ಕಳಿಸ್ಕೊಡ್ತಾರೆ. ಏನಂತ? IT-ನವ್ರನ್ನ ಕಳಿಸ್ತಾರೆ. ಓಕೆ, ಅದಕ್ಕಿಂತ ಅವ್ರ ಹತ್ರ 100 ಕೋಟಿ ಇದೆ, ನೀವು ಜೈಲ್ಗೆ ಹೋಗ್ತೀರಾ, ಹೊರಗೆ ಬರ್ತೀರಾ, ಜೈಲ್ಗೆ ಹೋಗ್ತೀರಾ, ಒಳಗ್ ಬರ್ತೀರಾ, ಹೊರಗೆ ಹೋಗ್ತೀರಾ, ಒಳಗ್ ಹೋಗ್ತೀರಾ. ಇಲ್ಲ, ಒಳಗೋಗಕ್ ಇಷ್ಟ ಇಲ್ಲ, ಜೈಲ್ಗೆ ಹೋಗಕ್ ಇಷ್ಟ ಇಲ್ಲ. ಹಂಗಂದ್ರೆ ಬಿಜೆಪಿ ಉಂಡಿ ಕಾಸು ಹಾಕಿದ್ರೆ ಬಿಜೆಪಿ ಸೇರ್ಕೊಳ್ಳಿ, ಬಿಜೆಪಿ ಉಂಡಿ ಕಾಸು ಹಾಕಿಲ್ಲ, ಸಾವಿರಾರು ಕೋಟಿ ಲೂಟಿ ಮಾಡಿದ್ದಾರೆ. ಇವರು ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತಾರೆ. ಮೊನ್ನೆ ಹೇಳ್ತಾರೆ, ನೀವು ಮಂಗಳ ಸರವನ್ನ ಕಿತ್ತಾಕೊಂಡ್ಬಿಡ್ತೀರಾ ಅಂದ್ರೆ. ಅವ್ರಿಗೆ ಮಂಗಳ ಸರದ ಮಹತ್ವನೇ ಗೊತ್ತಿಲ್ಲ. ಅನುಭವ ಇದ್ರೆ ತಾನೇ ಗೊತ್ತಾಗೋದು, ಅನುಭವ ಇಲ್ವಲ್ಲ. ಹಾಗಾಗಿ ಜಾಸ್ತಿ ಉದ್ದದ ಭಾಷಣ ಮಾಡೋದಿಲ್ಲ. ಒಂದು, ಪ್ರಜಾಪ್ರಭುತ್ವವನ್ನು ಉಳಿಸಬೇಕಾಗಿದೆ. ಸಂವಿಧಾನಕ್ಕೆ ಧಕ್ಕೆ ಬಂದಿದೆ, ಕಗ್ಗೋಲೆ ಆಗ್ತಾ ಇದೆ, ಸರ್ವನಾಶ ಆಗ್ತದೆ. ಜೋಡೆತ್ತು, ಕರ್ನಾಟಕದಲ್ಲಿ ಜೋಡೆತ್ತು. ಒಂದು ಸಿದ್ದರಾಮಯ್ಯ, ಇನ್ನೊಂದು DK ಶಿವಕುಮಾರ್. ಆ ಎರಡೂ ಜೋಡೆತ್ತು ನಮ್ಮ ಸರ್ವ ಜನಾಂಗದ ಶಾಂತಿಯ ತೋಟ ಮಾಡಕ್ ಬಂದವ್ರೆ. ಅಲ್ಲಿ ಜೋಡೆತ್ತು ಮೋದಿ ಶಾ ಸರ್ವನಾಶ ಮಾಡಕ್ ಬಂದವ್ರೆ ಕಮಲ ಇಟ್ಕೊಂಡು. ಆ ದೃಷ್ಟಿಯಿಂದ ಬಹಳ ಹೆಚ್ಚು ಹೇಳೋದಿಲ್ಲ, ಸುಳ್ಳು. ಪಾಂಡವರ ಮತ್ತು ಕೌರವರ ಯುದ್ಧ. ಪಾಂಡವರು ಅಂದ್ರೆ ಪಂಚ ಅಂದ್ರೆ ಪಂಚ ಚಿಂತನೆಗಳು ನಮ್ಮದು, ಪಂಚ ಯೋಜನೆಗಳು. ಅವರು 101 ಯೋಜನೆಗಳು ಒಂದೂ ಮಾಡಿಲ್ಲ. ಕೌರವರವರ ಸಂಹಾರ ಮಾಡಬೇಕಾಗಿದೆ. ಆ ಕಾರಣಕ್ಕೋಸ್ಕರವಾಗಿ
ನಮ್ಮ ಡಿ ಭಾಸ್ರವರು ಸಂಪೂರ್ಣ ಪ್ರೀತಿಯಿಂದ ನಿಮ್ಮ ಶ್ರೀನಿವಾಸ್ ಮಾಡ್ತಿದ್ದಾರೆ. ಚಲುವರಾಯ ಸ್ವಾಮಿ ಅವರು ಕಂಕಣ ತೊಟ್ಟು ತುಂಬಿದ್ದಾರೆ. ಕಾಯ ವಾಚ ಮನಸ ನಿಮಗೆ ನಿಮ್ಮ ಜೊತೆಯಲ್ಲಿ ನಾನು ಹೇಗೆ ನಿಮ್ಮ ಹೃದಯಲ್ಲಿ ಇದ್ದೀನೋ ಹಾಗೆ ಅವರು ಇರ್ತಾರೆ ಅಂತ ಹೇಳಿ ಈ ಪ್ರಜಾಪ್ರಭುತ್ವವನ್ನು ಉಳಿಸೋದಿಕ್ಕೆ, ಸಂವಿಧಾನವನ್ನು ಉಳಿಸೋದಿಕ್ಕೆ ಯಾರಿಗೆ ಮತ? ಯಾರಿಗೆ ಮತ? ವೆಂಕಟರಮಣಗೌಡರಿಗೆ ಮತ, ಕಾಂಗ್ರೆಸ್ಗೆ ಮತ, ಸ್ಟಾರ್ ಚಂದ್ರುಗೆ ಮತ. ಹೇಳಿ, ಸ್ಟಾರ್ ಚಂದ್ರುಗೆ ನಿಮ್ಮ ಪ್ರೀತಿ, ನಿಮ್ಮ ಪ್ರೀತಿ, ನಿಮ್ಮ ಪ್ರೀತಿ ಮುಖ್ಯಮಂತ್ರಿ ಚಂದ್ರುಗೆ. ಯಾರು ಪಟಾಕಿ ಮತ್ತೆ ಬೆಂಗಳೂರು ಹೋಬಳಿಯ ಪ್ರತಿ ಒಂದು ಗ್ರಾಮಕ್ಕೂ ಎಲ್ಲ ರಸ್ತೆಯನ್ನ, ಕುಡಿಯುವ ನೀರನ್ನ ಎಲ್ಲವನ್ನೂ ಮಾಡಿಕೊಡ್ತಕ್ಕಂಥದಕ್ಕೆ ಜವಾಬ್ದಾರಿಗಳನ್ನು ಹೊಂದಿದೆ. ಮತ್ತು ಬೆಂಗಳೂರಿನಲ್ಲಿ ವಿಶೇಷವಾಗಿ ಬೆಂಗಳೂರು ಪುರಸಭೆ ನಗರಸಭೆಯ ವ್ಯಾಪ್ತಿನಲ್ಲಿ 25 ಕೋಟಿ ವಿಶೇಷವಾದ ಅನುದಾನವನ್ನು ಕೊಟ್ಟು ಒಂದೇ ಒಂದು ರಸ್ತೆ ಚರಂಡಿಯನ್ನು ಬಿಡದಂಗೆ, ಅದು ಉಮರ್ ನಗರ ಇರ್ಬೋದು, ಬೆಳ್ಳೂರಿನ ಟೌನ್ ಇರ್ಬೋದು, ಪಕ್ಕದಲ್ಲಿರ್ತಕ್ಕಂಥ ಪಾಳ್ಯ ಇರ್ಬೋದು, ಸಿದ್ದಯ್ಯನ ತೋಟ ಇರ್ಬೋದು, ಅಕ್ಷಹಳ್ಳಿ ಇರ್ಬೋದು, ಜವರ್ನಹಳ್ಳಿ ಇರ್ಬೋದು, ಬೆಳ್ಳೂರು ಕ್ರಾಸ್ ಇರ್ಬೋದು, ಬೊಮ್ಮೇನಹಳ್ಳಿ ಇರ್ಬೋದು, ಗೋವಿಂದಘಟ್ಟ ಇರ್ಬೋದು, ಎಲ್ಲ ಊರಿನ ಅಭಿವೃದ್ಧಿಯನ್ನ ವಿಶೇಷವಾಗಿ 25 ಕೋಟಿ ಅನುದಾನವನ್ನ ಕೊಟ್ಟು ಮಾಡ್ತೀವಿ. ದಯಮಾಡಿ ನೀವು ಈ ಸಾರಿ ಈ ಟೌನ್ ಪಂಚಾಯತಿ ವ್ಯಾಪ್ತಿನಲ್ಲಿ ಕನಿಷ್ಠ 3,000 ಲೀಡನ್ನ ಕೊಡ್ತೀರಾ ಅನ್ನೋ ಒಂದು ನಂಬಿಕೆ ಇಟ್ಟು ಸ್ಟಾರ್ ಚಂದ್ರ ಅವರಿಗೆ, ವೆಂಕಟರಮಣೇಗೌಡರಿಗೆ ನಿಮ್ಮ ಆಶೀರ್ವಾದ ಮಾಡಬೇಕು. 5 ಗ್ಯಾರಂಟಿಯಿಂದ ಪ್ರತಿ ತಿಂಗಳು 5ರಿಂದ 5,000 ನಿಮ್ಮ ಮನೆಗೆ ಬರ್ತಾ ಇದೆ. ಕೇಂದ್ರದಿಂದ 5 ಗ್ಯಾರಂಟಿ ಕೊಡೋದ್ರ ಮೂಲಕ ರೈತರ ಸಾಲ ಮನ್ನಾ ಮಾಡತಕ್ಕಂಥದ್ದು ಅನೇಕ ಯೋಜನೆಗಳಿವೆ. ದಯಮಾಡಿ ನೀವೆಲ್ಲರೂ ಸಹ ಸಹಕರಿಸಬೇಕು. ಇನ್ನು 2 ದಿವಸ ಮನೆಗೆ ಹೋಗಿ ವೋಟ್ ಕೇಳಿ. ಇನ್ನು 26ನೇ ತಾರೀಕು ಪ್ರತಿ ಬೂತ್ ಹತ್ರ ನಿಂತು ವೋಟ್ ಹಾಕ್ಸಿ. ವೆಂಕಟರಮಣೇಗೌಡರನ್ನ ಕೆನ್ನಾಗಡದವರು, ನಿಮ್ಮೂರು ಪಕ್ಕದವರು, ನಿಮ್ಮ ಹೋಬಳಿಯವರು ಸ್ವತಂತ್ರ ಬಂಧವಿಂದ ಈ ಹೋಬಳಿಗೆ ಒಬ್ರು MLA ಆಗಿಲ್ಲ, ಒಬ್ರು ಲೋಕಸಭೆಗೆ ಹೋಗಿಲ್ಲ. ಪ್ರಪ್ರಥಮವಾಗಿ ಅವ್ರಿಗೊಂದು ಅವಕಾಶವನ್ನ ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ. ಅದು ಆ ಹೆಗ್ಗಳಿಕೆಯ ಹೆಮ್ಮೆಯಿಂದ ಈ ಹೋಬಳಿಯ ಜನ ಮತಗಟ್ಟೆನಲ್ಲಿ ವಿರೋಧ ಪಕ್ಷದವ್ರು ಕೂರ್ದಂಗೆ ವೋಟ್ ಹಾಕಿ ಹೆಚ್ಚಿನ ಮತವನ್ನ ಕನಿಷ್ಠ 10,000 ಲೀಡನ್ನ ಈ ಹೋಬಳಿನಲ್ಲಿ ಕೊಟ್ಟು ಲೋಕಸಭೆಗೆ ಕಳಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತ ವಿನಂತಿ ಮಾಡಿ ಸ್ಟಾರ್ ಚಂದ್ರು ಅವರು ಒಂದು ಮಾತು ವಿನಂತಿ ಮಾಡ್ತಾರೆ. ಮುಖ್ಯಮಂತ್ರಿ ಅವರು ಚಂದ್ರು ಅವರು 2 ಮಾತಾಡ್ತಾರೆ, ಆಮೇಲೆ ಡಿ ಬಾಸ್ ಮಾತಾಡ್ತಾರೆ. ಸಮಾಧಾನ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.